ಸುಮ್ಮನೆ ಸುತ್ತಿ ಸುತ್ತಿ ಹೇಳೋಕ್ಕಿಂತ ಡೈರೆಕ್ಟಾಗಿ ಹೇಳೋದೇ ಬೆಸ್ಟ್ ಅಂದ್ಕೊತೀನಿ ನಾನು. ಇವತ್ತಿನ ಬ್ಲಾಗ್ ಮುಗೀತು. ಫೈನಲಿ ನಾನು ಖಾಲಿ ಹೊಡ್ಕೊಂಬಂದೆ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಇವತ್ತು ಏನೇನು ಖರ್ಚಾಯಿತು, ಎಷ್ಟೆಷ್ಟು ಖರ್ಚಾಯಿತು, ಎಲ್ಲಿಂದ ಎಲ್ಲಿಗೆ ಹೋದೆ, ಯಾವ ಏರಿಯಾಗೆ ಹೋದೆ, ಇದೆಲ್ಲ ಈ ವಿಡಿಯೋದಲ್ಲಿ ಇರುತ್ತೆ. ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಯಾಕಂದರೆ ತುಂಬ ಇನ್ಫಾರ್ಮೇಷನ್ ಇದೆ ಇದರಲ್ಲಿ. ಈ ವಿಡಿಯೋದಲ್ಲಿ ಪಕ್ಕಾ ಯೂಸ್ ಆಗುತ್ತೆ, 100% ಹೇಳ್ತಾ ಇದ್ದೀನಿ ನಾನು. ಇವತ್ತು ಯಾವ ಕಡೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಹಂಗೆ. ಫೈನಲಿ ಫುಲ್ಲು ರೆಡಿ ಆಗಿದ್ದೀನಿ. ಇವಾಗ ಕುತ್ಕೊಂಡಿದ್ದೀನಿ. ಡ್ಯೂಟಿ ಯಾವುದು ಬೀಳ್ತಾ ಇಲ್ಲ, ಬಿದ್ದರೆ ಜೀ ಅಂತ ಹೋಗ್ಬೇಕು. ಇನ್ನು ಗ್ಯಾಸ್ ಹಾಕ್ಸ್ಬೇಕು. ಫಸ್ಟು ಗ್ಯಾಸ್ ಕಡೆ ಎತ್ಕೊತೀನಿ. ಡ್ಯೂಟಿ ಹೊಳಿಮಾವು ಬಂದಿದ್ದೀನಿ. ಒಂದು ಎಷ್ಟು ಹಿಡಿತದೋ ಗೊತ್ತಿಲ್ಲ. ಹುಳಿಮಾವು ಮೀನಾಕ್ಷಿ ಮಾಲ್ ಡ್ರಾಪ್ ಇವಾಗ ಆಯಿತು. ನಾನು ಇವಾಗ ಹೋಗ್ಬೇಕಾಗಿರೋದು ಯಾರಬ್ ನಗರು. ಏನಕ್ಕೆ ಅಂತಂದರೆ ನನ್ನ ಗಾಡಿ ಬ್ರೇಕ್ ಹೊಡೆದ್ರೆ ಟಿಂಗ್ 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 ಅಂತ ಜಂಪ್ ಆಗುತ್ತೆ, ಟಿಂಗ್ ಟಿಂಗ್ ಟಿಂಗ್. ಅದಕ್ಕೆ ಹೋಗಿ ರೆಡಿ ಮಾಡಿಸ್ಕೊಂಡು ಬರಬೇಕು. ಅಲ್ಲಿಂದ ಡ್ಯೂಟಿ ಸಿಕ್ಕಿದ್ರೆ ಜೀ ಅಂತ ಹೋಗ್ಬೇಕು. ಈಗ ಆ ಕಡೆ ಡ್ಯೂಟಿ ನೋಡ್ತಾ ಇದ್ದೀನಿ, ಬೀಳ್ತಾ ಇಲ್ಲ. ಬಿದ್ದರೆ ಝೀ ಅಂತ ಹೋಗ್ಬಿಡ್ತೀನಿ. ಹಂಗೆ ಝೀ ಬೇರೆ ಕಡೆ ಬೀಳ್ತಾ ಇದ್ದಾವೆ, ಅಂದರೆ ಯಾರಬ್ ನಗರ್ ಕಡೆ ಬೀಳ್ತಾ ಇಲ್ಲ. ಶೆಟ್. ಇವಾಗ ಪಿಕಪ್ ಬಂದೆ. ಇಲ್ಲಿ ಪ್ಯಾಸೆಂಜರ್ ಎಲ್ಲೂ ಕಾಣ್ತಾ ಇಲ್ಲ. ಮೋಸ್ಟ್ಲಿ ಇದೇ ಅಪಾರ್ಟ್ಮೆಂಟ್ ಅನ್ಸುತ್ತೆ. ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ನಾನು ಫಸ್ಟು ಇದನ್ನ ಮಾತ್ರ ಮರಿಬಾರ್ದು. ಹಿಂಗೋಗಿ ಫಸ್ಟ್ ಅರೈವ್ಡ್ ಅಂತ ಹಾಕ್ಬಿಡ್ತೀನಿ. ಇದು ಹಾಕ್ಲಿಲ್ಲ ಅಂತಂದರೆ ಮತ್ತೆ ಅವರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಅಮೌಂಟ್ ಬರಲ್ಲ. ಇಲ್ಲಾಂದರೆ 10 ರೂಪಾಯಿನಾರು ಬರುತ್ತೆ. ಅದಕ್ಕೆ ಮೆಟ್ರೋ ಸ್ಟೇಷನ್ ಡ್ರಾಪ್ ಮಾಡಿದೆ. ಇಲ್ಲಿಂದ ಖಾಲಿ ಹೊಡ್ಕೊಂಡು ಹೋಗ್ಬೇಕು ಯಾರಪ್ ನಗರ್ಗೆ, ಇಲ್ಲಾಂದ್ರೆ ಬೀಳಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಆರಕ್ಕಿ ಸಿಗ್ನಲ್ ಅಂತೂ ಎನಿ ಟೈಮ್ ಜಾಮು. ಖಾಲಿ ಹೊಡ್ಕೊಂಡ್ ಬಂದೆ ಅಲ್ಲಿಂದ. ಇಲ್ಲಿಂದ ನೋಡಿದ್ರೆ ಜಾಮ್ ಆಗ್ಬಿಟ್ಟಿದೆ. ಫೈನಲಿ ಬಂದೆ ಇವಾಗ ಗ್ಯಾರೇಜ್ ಹತ್ರಕ್ಕೆ. ₹460 ಕೊಟ್ಬಿಟ್ಟು ಬ್ರೇಕ್ ಲೈನಿಂಗು ಮತ್ತೆ ಸ್ಪ್ರಿಂಗು ತಗೊಂಡಿದ್ದೀನಿ. ಹೋಗ್ಬಿಟ್ಟಿದೆ ಹಳೇದು. ಹಿಂದ್ಗಡೆ ಮುಂದ್ಗಡೆ ಎಲ್ಲ ಚೆಕ್ ಮಾಡಾಯ್ತು. ಈಗ ಹಿಂದ್ಗಡೆ ಚೆಕ್ ಮಾಡಿಸ್ತಾ ಇದ್ದೀನಿ. ಅಮೌಂಟ್ ಎಲ್ಲ ವಿಡ್ರಾ ಮಾಡಿದೆ. ಅಮೌಂಟ್ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಜಾರಲ್ಲಿ 2000 ಇತ್ತು, ಅದನ್ನು ತೆಗೆದುಬಿಟ್ಟು ಇದರಲ್ಲೇ ಪೇ ಮಾಡಬೇಕು. ಯಾಕಂದರೆ ಇನ್ನೊಂದು ಬ್ಯಾಕ್ ಸೈಡ್ ಲೈನಿಂಗು ಹೋಗ್ಬಿಟ್ಟಿದೆ. ಇದೆಷ್ಟು ಲೈನಿಂಗು? 290. ಎಷ್ಟು? 290. ಸ್ಪ್ರಿಂಗು 30. ರ್ಯಾಲಿ ಹೋಗ್ತಾ ಇದೆ. ಎಲ್ಲಿಗೆ ಅಂತ ಗೊತ್ತಿಲ್ಲ. ಆ ಕಡೆ ಐತಿ, ಇವಾಗ ಈ ಕಡೆ ಚೆಕ್ ಮಾಡ್ತಾ ಇದ್ದಾರೆ. ಇಂಜಿನ್ ಎಲ್ಲ ಒಂದೇ ದಿನಕ್ಕೆ ಮಾಡ್ತೀರಾ? ಒಂದೇ ದಿನ ಆಗುತ್ತೆ ಸರ್, ಆ ಥರ ಏನೂ ಇಲ್ಲ. ಲೇತ್ ವರ್ಕ್ ಮಾಡಲ್ಲ, ಎಲ್ಲ ಹೊಸದೇ. ಆಯ್ತು, ಬೋರು, ಆಮೇಲೆ ಎಲ್ಲ ಬೆಲ್, ಟೈಮಿಂಗ್ ಟೈಮ್, ಟೋಟಲಿ ಏನು ಇಂಜನ್ ಐಟಮ್ ಇದೆ ಎಲ್ಲ ಹೊಸದೇ ಹಾಕೋದು. ಹಂಗಾಗಿ ನಾವು ಒಂದೇ ದಿನದಲ್ಲಿ ಮಾಡಿ ಕಳಿಸೋದು. ಯಾಕಂದ್ರೆ ಲೇತ್ ಹಾಕಿದ್ರೆ ಮತ್ತೆ ಪ್ರಾಬ್ಲಮ್ ಏನೋ ಬರ್ಬೋದು ಅಂತ ನೀವು ಹೊಸದೇ ಹಾಕ್ಸ್ಬಿಡೋದು. ಲೇತ್ಗೆ ಅಂದರೆ ಜಾಸ್ತಿ ದಿನ ಟೈಮ್ ಗ್ಯಾರಂಟಿ ಕೊಡಲ್ಲ. ಹೌದಾ? ಓಕೆ. ಯಾಕಂದರೆ ಅದು ಜಾಸ್ತಿ ಟೈಮ್ ನಡೆಯಲ್ಲ. ಲೇತಿಂದು ಆಯಿಲ್ ಲೀಕ್ ಆಗೋದು, ಆಮೇಲೆ ಹೆಡ್ ಬೋರ್ ಆಯಿಲ್ ಕುಡಿಯೋದು, ಈ ಥರ ಪ್ರಾಬ್ಲಮ್ ಸಮಸ್ಯೆ. ಹಂಗಾಗಿ ನಾವು ಹೊಸದೇ ಬಜಾಜ್ದೆ, ಏನೇ ಇರಲಿ ಬಜಾಜ್ದೆ ಆಗಿಬಿಡ್ತೀವಿ. ಮತ್ತೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಬೇಗ ಆಗ್ಬಿಡ್ತವೆ. ಸಣ್ಣ ಪುಟ್ಟ ಬೇಗನೆ ಆಗೋದು. ಅಣ್ಣ ನಿಮ್ಗೆ ಎಷ್ಟು ಅಂದರೆ ಟೈಮಿಂಗ್ ಏನು ನಿಮ್ಮದು? ನಮ್ಮದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ. 9 ರಿಂದ 7. ಓಕೆ. ಸರಿ ಅಣ್ಣ. ಇವ್ರ ಹತ್ರನೇ ಪಾರ್ಟ್ಸ್ ಎಲ್ಲ ಸಿಗುತ್ತೆ. ಒಂದೊಂದು ಪಾರ್ಟ್ಸ್ಗಳು ಸಿಗಲ್ಲ. ಮಿಕ್ಕಿದ ಪಾರ್ಟ್ಸ್ ಎಲ್ಲ ಒರಿಜಿನಲ್ಲೇ, ಎಲ್ಲ ಬಜಾಜ್ದೇ ಆಗ್ತಾ ಇದ್ದಾರೆ ನನಗೆಲ್ಲ. ಎಲ್ಲ ಇನ್ನೂ ಆ ಕಡೆ ಈ ಕಡೆ ಹೋಗಂಗೆ ಅವಶ್ಯಕತೆ ಇರಲ್ಲ ಅಣ್ಣ. ಇಲ್ಲಿ ಎಲ್ಲ ನಿಮ್ಮ ಹತ್ರನೇ ಸಿಕ್ಬಿಡುತ್ತೆ. ಒಂದೊಂದು ಐಟಮ್ಗಳು ಸಿಗಲ್ಲ, ಅದೇನು ಮಾಡೋಕ್ಕಾಗಲ್ಲ. ತಂದು ಕೊಡೋರು ಇದ್ದಾರೆ. ಓಕೆ. ಸಿಗ್ಲಿಲ್ಲ ಅಂದ್ರೂ ಇವರೇ ತಂದು ಕೊಡ್ತಾರೆ.
ಇನ್ನೊಂದ್ಸಲ ಹೇಳ್ಬಿಡಿ ಅಣ್ಣ ನಂಬರು. 97 97 38 13 13 95 95 65. 65. ಸರಿ ಅಣ್ಣ, ಇದು ಯಾಕಂದರೆ ಡೌಟ್ಸ್ ಇದ್ರೆ ಕೇಳ್ತಾ ಇರ್ತಾರೆ, ಅದಕ್ಕೆ ನಿಮ್ಮ ನಂಬರ್ ತೊಗೊಂಡಿರೋದು. ಇದನ್ನು ಮೆನ್ಷನ್ ಮಾಡ್ತೀನಿ. ಆ ಥರ ಏನಾದರೂ ಕೆಲಸನೂ ಇದ್ರೆ ಫೋನ್ ಮಾಡಕ್ಕೆ ಹೇಳಿ. ಹಾಂ, ಓಕೆ ಓಕೆ ಅಣ್ಣ. ಎನಿ ಟೈಮ್ ಯಾವಾಗ ಬಂದ್ರೂ ಇವ್ರ ಗ್ಯಾರೇಜ್ಗೆ ಬರೋದು. ಇವರೆಲ್ಲ ಮಸ್ತಾಗಿ ಸೂಪರಾಗಿ ಮಾಡಿಕೊಡ್ತಾರೆ ಕೆಲಸ ಎಲ್ಲ. ಆಗಿದೆ ಸಲ ಮಾಡಿದ್ರಿ. ಆಗಿದೆ. ಕೆಲಸ ಎಲ್ಲ ಮುಗೀತು. ಇವಾಗ ಟ್ರೈಲ್ಗೆ ಹೋಗ್ತಾ ಇದ್ದೀವಿ. ಏನು ಪ್ರಾಬ್ಲಮ್ ಇದೆ ಮತ್ತೆ ಚೆಕ್ ಮಾಡೋಕ್ಕೆ. ಮತ್ತೆ ನಾನು ಪ್ರಾಬ್ಲಮ್ ಅಂತಂದರೆ ಸೆಂಟ್ರೋಡಲ್ಲಿ ಕಷ್ಟ ಆಗ್ಬಿಡುತ್ತೆ, ಅದಕ್ಕೆ. ಫೈನಲಿ ಕೆಲಸ ಎಲ್ಲ ಮುಗೀತು. ಇವಾಗ ಮುಂದೆ ಹಿಂಗೆ ಜಂಪ್ ಆಗ್ತಾ ಇತ್ತು, ಇವಾಗ ಜಂಪ್ ಆಗ್ತಾ ಇಲ್ಲ. ಇವಾಗ ನಾರ್ಮಲ್ ಆಗೇ ಇದೆ. ಹೊಸ ಗಾಡಿ ಹೆಂಗೆ ಬರುತ್ತೆ ಆ ಥರ ಮಾಡಿಕೊಟ್ಟಿದ್ದಾರೆ. ಇವ್ರ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕ್ತೀನಿ. ಯಾರ್ದಾನ ಏನಾರ ರಿಪೇರಿ ಆದರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ, ಎಷ್ಟು ಏನು ಅಮೌಂಟ್ ಎಲ್ಲ ಹೇಳ್ತಾರೆ. ಸೂಪರಾಗಿ ಮಾಡಿಕೊಡ್ತಾರೆ. ಯಾವುದು ಸೆಕೆಂಡ್ ಪಾರ್ಟ್ಸ್ ಏನೂ ಹಾಕಲ್ಲ, ಎಲ್ಲ ಒರಿಜಿನಲ್ ಪಾರ್ಟ್ಸೇ ಹಾಕೋದು ಬಜಾಜ್ದು. ಮತ್ತು ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಕೊನೆವರೆಗೂ, ನಿಮಗೆ ಗೊತ್ತಾಗುತ್ತೆ. ತುಂಬ ಯೂಸ್ಫುಲ್ಲು, ಅದಕ್ಕೆ ತುಂಬ ಯೂಸ್ ಆಗುತ್ತೆ. 100% ಹೇಳ್ತಾ ಇದ್ದೀನಿ, ಯೂಸ್ ಆಗೇ ಆಗುತ್ತೆ. ಸಿಗೋಣ ಮತ್ತೆ ನೆಕ್ಸ್ಟು. ಬಾಡಿಗೆ ಹೊಡಿತೀನಿ. ಎಲ್ಲಿಗೆ ಮತ್ತೆ ಹೋಗಬೇಕು ಬೇರೆ ಕಡೆ, ಎಲ್ಲಿಗಂತ ಸಿಕ್ಕಿದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ನಾಳೆ ಹೋಗ್ತೀನಿ ಅಷ್ಟೇ. ಇವಾಗ ಡ್ಯೂಟಿ ಆನ್ ಮಾಡಿದ್ದೀನಿ. ಎಲ್ಲಿಗೆ ಬೀಳುತ್ತೆ ನೋಡೋಣ. ನನಗೆ ಬೇಕಾಗಿರೋದು ಮಾವಳ್ಳಿ ಕಡೆ. ಅಲ್ಲಿ ಸ್ವಲ್ಪ ಕೆಲಸ ಇದೆ. ಅಲ್ಲಿ ಮುಗಿಸಿದ್ರೆ ಕೆಲಸ ಮುಗೀತದೆ ಇವತ್ತೊಂದು. ಆಮೇಲೆ ಸ್ವಲ್ಪ ಓಡಿಸ್ಬೇಕು. ಅದರಿಂದ ಕೋರಮಂಗಲ ಬಂದೆ. ನೆಕ್ಸಸ್ ಮಾಲು ಹತ್ರ ಡ್ಯೂಟಿನೇ ಬೀಳ್ತಾ ಇಲ್ಲ. ಏನು ಮಾಡೋದೋ ಗೊತ್ತಿಲ್ಲ. ಬಿಸಿಲು ತುಂಬ ಜಾಸ್ತಿ ಇತ್ತು. ಯಾಕೋ ಕೆಳಗಡೆ ಫುಲ್ಲು ಬರ್ನ್ ಆಗ್ತಾ ಇತ್ತು. ಅದಕ್ಕೆ ನಾನು ಬ್ಯಾಕ್ ಸೈಡ್ ಬಂದ್ಬಿಟ್ಟೆ. ಆಡುಗುಡಿ ರೋಡಲ್ಲಿ ಬಂದು ಇಲ್ಲಿ ಸ್ವಲ್ಪ ನೆರಳಿದೆ, ನೆರಳಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಡ್ಯೂಟಿ ಬಿದ್ದಿಲ್ಲ ಅಂದರೆ ಅಲ್ಲಿ ಗಂಟ ಖಾಲಿ ಹೋಗ್ತೀನಿ. ಎಲ್ಲಿ ಗಂಟ? ಮಾವಳ್ಳಿ ಗಂಟ ಖಾಲಿ ಹೋಗ್ತೀನಿ. ಇವಾಗ ಬಿತ್ತಂದರೆ ಓಕೆ, ಬಿದ್ದಿಲ್ಲ ಅಂದರೆ ಚಚ್ತಾ ಇರೋದೆ. ತುಂಬ ಹೊತ್ತು ವೇಟ್ ಮಾಡಿದೆ, ಡ್ಯೂಟಿನೇ ಬೀಳ್ತಾ ಇಲ್ಲ. ಅದಕ್ಕೆ ಖಾಲಿ ಹೊಡ್ಕೊಂಡು ಹೋಗ್ತಾ ಇರ್ಬೇಕು ಇವಾಗ. ಇವಾಗ ರೀಚ್ ಆಗಿದ್ದೀನಿ. ನಾನು ಎಲ್ಲಿ ರೀಚ್ ಆಗಬೇಕಾಗಿತ್ತು ಅಲ್ಲಿಗೆ, ಶ್ರೀರಾಮ್ ಫೈನಾನ್ಸ್ ಆಫೀಸ್ ಹತ್ರ. ದಿನ ಆಗುತ್ತೆ NOC ಸಿಗೋಕ್ಕೆ. ಅದೇ ಕೆಲಸಕ್ಕೆ ಹೋಗಿದ್ದಿದ್ದು ನಾನು. ಇವಾಗ ಅದನ್ನು ಕೇಳ್ಕೊಂಡು ಬಂದಿದ್ದೀನಿ. ಯಾಕಂದರೆ ಅದೊಂದು ಫೈನಾನ್ಸ್ ಕಟ್ಬಿಟ್ಟಿದೆ. ಡೌಟ್ ಇತ್ತು ಎಷ್ಟು ದಿನಕ್ಕೆ ಕೊಡ್ತಾರೆ ಅಂದ್ಬಿಟ್ಟು. 20 ಡೇಸ್ ಆಗುತ್ತೆ ಅಂತೆ. ಅವಾಗೇ ತಗೊಳ್ಳೋಣ, ಇನ್ನೇನು ಮಾಡೋದು. ಗಾಡಿನ ಇಲ್ಲಿ ಹಾಕ್ಬಿಟ್ಟು ಇವಾಗ ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ. ಹೊಟ್ಟೆ ಬೇರೆ ಸರಿಯಾಗಿ ಹಸಿತಾ ಇದೆ. ಇವಾಗ ಬಾರಿಸದೆ ಇಲ್ಲಿ ಪಿಕಪ್ ಬಂದೆ. ಇವಾಗ ಪ್ಯಾಸೆಂಜರ್ ಕಾಣ್ತಾ ಇಲ್ಲ, ಯಾವ ಕಡೆ ಇದಾರಂತ ಗೊತ್ತಿಲ್ಲ. ಇಲ್ಲಿಂದ ತಾವರೆಕೆರೆ ಡ್ರಾಪು. ಒಳಗಡೆ ಆಯಿಲ್ ಸೀಲ್ ಏನೋ ಹೋಗ್ಬಿಟ್ಟಿತ್ತು. ಆಯಿಲ್ ಸೀಲ್ ಹಾಕ್ಸ್ಕೊಂಡು ಇವಾಗ ಬಂದು ಆರ್ ನಗರಲ್ಲಿ ಮತ್ತೆ ವೇಟ್ ಮಾಡ್ತಾ ಇದ್ದೀನಿ. ಎರಡು ಡ್ಯೂಟಿಗೆ ಫುಲ್ಲು ಡೌನ್ ಆಗ್ಬಿಟ್ಟಿತ್ತು. ಆಯಿಲ್ ಸೀಲ್ ಹೋಗ್ಬಿಟ್ಟಿತ್ತಲ್ಲ, ಅದಕ್ಕೆ ಮಾಡಿಸ್ಕೊಂಡೆ. 90 ರೂಪಾಯಿ ತೊಗೊಂಡ್ರು, ಲೇಬರ್ ತೊಗೊಂಡಿಲ್ಲ. ಯಾಕಂದರೆ ಅವಾಗಲೇ ಮಾಡಿಸ್ಕೊಂಡು ಹೋಗಿದ್ನಲ್ಲ, ಅದಕ್ಕೆ. ಇವಾಗ ಡ್ಯೂಟಿಗೆ ವೇಟ್ ಮಾಡ್ತಾ ಇದ್ದೀನಿ. ಅವಾಗಲೇ ಡ್ಯೂಟಿ ಹಾಕ್ಕೊಂಡು ಹೋಗಿದ್ದೆ. ತಾವರೆಕೆರೆಗೆ ಬಿದ್ದಿದ್ದು. ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟು ಅವ್ರಿಗೆ ಹಂಗೆ ಕಳಿಸ್ದೆ. ಯಾಕಂದರೆ ಬ್ರೇಕ್ ಇರಲಿಲ್ಲಲ್ಲ, ಅದಕ್ಕೆ ಈ ಕಡೆ ಕಷ್ಟಪಟ್ಬಿಟ್ಟು ಹ್ಯಾಂಡ್ ಬ್ರೇಕ್ನ ಹಿಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಆರ್ ನಗರ ಗಂಟ ಬಂದೆ. ಅಲ್ಲಿ ಜಯನಗರದಿಂದ. ಏನು ಮಾಡೋದು. ನಗರಿಂದ ಕಾಡುಬಿಸ್ನಹಳ್ಳಿ ಡ್ರಾಪ್ ಮಾಡಿದೆ. ಇವಾಗ ಕಾಡುಬಿಸ್ನಹಳ್ಳಿಯಿಂದ ಅನಂತನಗರ ಡ್ರಾಪ್ ಮಾಡಿದೆ. ಇವಾಗ 45 ನಿಮಿಷ 50 ನಿಮಿಷ ತಗೊಂತು ಡ್ರಾಪ್. ಅಲ್ಲಿ ಹತ್ರ ಕಾಸಿದ್ಯಾ? ಎಷ್ಟು? 8,000 ಬೇಕಾಗಿತ್ತು. ಯಾವ ಕೊಡ್ತೇನೆ ನೀನು? ಹಾಂ, ಯಾವ ಕೊಡ್ತೀಯಾ? ನನ್ನ ದುಡ್ದಿದ ತಕ್ಷಣ ನಾನು 8,000 ನನ್ನ ದುಡ್ದಿದ ತಕ್ಷಣ ಕೊಟ್ಬಿಡ್ತೀನಿ. ಏನಿಂದ ಹೇಳ ಕೊಡಲ್ಲ. ಕೊಡ್ತೀನಿ ಕಣ, ನಿಜ ಕೊಡ್ತೀಯಾ? ಕೊಡ್ತೀನಿ. ಎಷ್ಟು ದಿನ ಟೈಮ್ ಕೊಡುವ?
ಏನೊಂದು ಅಮ್ಮಮ್ಮ ಅಂದ್ರೆ ಒಂದು 15 ದಿನ ಟೈಮ್ ಕೊಡಲ್ಲ. 8,000 ಈಗ 15 ದಿನ ಟೈಮ್ ಬೇಕನೋ? ಅಂದ್ರೆ ಕಷ್ಟ ಐತೆ ಮಗಲ್ಲಿ, ಈ ಬಿಸಿಲಲ್ಲಿ ಟ್ರಾಫಿಕಲ್ಲಿ ಓಡಿಸ್ಬಿಟ್ಟು ಕೊಡ್ಬೇಕು ಅಲ್ಲಿ, ನಾನು ಕಷ್ಟಪಟ್ಟು ಕೊಡ್ಬೇಕು. ಕಷ್ಟ ಎಂದಿರೋ ಮನುಷ್ಯನೇ ಇಲ್ಲ. ಕೂಡ ಆಯ್ತು. ನೀನು ಅಷ್ಟೊಂದು ಕಷ್ಟ ಬೀಳ್ತಾ ಇದೆಯಾ? ಸರಿ, ಇರೋ ನಿಮಿಷ. ತಗೋ 8,000. ಅಷ್ಟೊಂದು ಕೇಳ್ತಾ ಇದ್ದೇನೆ, ಕೊಡ್ತಾ ಇರೋದಪ್ಪ. ರಿಟರ್ನ್ ಕೊಡ್ತೇ ತಾನೆ ನೀನು? ಪಕ್ಕ 15 ದಿನ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಕೇಳು. ಇವತ್ತೆಷ್ಟು ಡೇಟು? 6/5 ಅಂದ್ರೆ 20ನೇ ತಾರೀಕು ಕೊಡ್ತೀಯ? 15 20 ಕೊಡ್ತೀನಿ ಮಗ. ಸರಿ. ತುಂಬಾ ಥ್ಯಾಂಕ್ಸ್ ಕಣ, ಬಂದು 8,000 ಕೇಳಿದ ತಕ್ಷಣ ಕೊಟ್ಟಿದ್ಯಾ ನೀನು. ನಿನ್ನ ನಾನು ಮರೆಯಲ್ಲ, ಯಾಕಂದ್ರೆ ಅಮೌಂಟ್ ಬೇರೆ ಕೊಟ್ಟಿದ್ಯಾ, ಮರೆಯೋಕ್ಕೂ ಆಗಲ್ಲ. ನಾನೇನೋ ಮರ್ತರೆ ನೀನು ನನ್ನ ಮರೆಯಲ್ಲ. ನೀನು ನನ್ನ ಸೀಸೆ ಮಾಡ್ತೀಯನೋ, ಗಾಡಿನ ಹಾಕೊಂಡು ಹೋಗ್ಬಿಡ್ತೀಯನೋ ಗೊತ್ತಿಲ್ಲ, ಫೋನ್ಗಿನೇನೋ ತಗೊಂಡು ಹೋಗ್ಬಿಡ್ತೀಯನೋ, ಮನೆ ಬೇರೆ ನೋಡ್ಬಿಟ್ಟಿದ್ಯಾ. ಕೊಡ್ತೀನಿ ಕಣ, ಮೋಸ ಮಾಡಲ್ಲ, ಸರಿನಾ? ಮಗ ನಿನ್ ಫೋನ್ ಎತ್ಕೊಂಡು ಹೋಗತ್ತಾರ, ನಿನ್ ಫೋನ್ ಚೆನ್ನಾಗಿಲ್ಲ ಬಿಡು, ಎತ್ಕೊಂಡು ಹೋಗಲ್ಲ, ತಲೆಗೆಡಿಸಿ. ಆಟೋ ಒಂದು ಫೋನೇ 30,000 ಕಣೋ. ವ್ಯಾಲ್ಯೂನೇ ಇಲ್ಲ ಫೋನ್, ಗೊತ್ತಾ? ಅದೇ ದುಡ್ಡು ಇಲ್ದಿರೋನ್ಗೆ ವ್ಯಾಲ್ಯೂ ಜಾಸ್ತಿ, ದುಡ್ಡು ಇರೋನ್ಗೆ ವ್ಯಾಲ್ಯೂನೇ ಗೊತ್ತಿಲ್ಲ. ಏನ್ ಮಾಮ್ ನೀನು ಈ ತರ ಫೋನ್ಗಳೆಲ್ಲ ಎಲ್ಲಿಂದ ತರ್ತೀಯಾ? ಮಗ ಅವೆಲ್ಲ ಟಾಪ್ ಸೀಕ್ರೆಟ್, ಹೇಳಂಗಿಲ್ಲ ಯಾರಿಗೂ. ಸರಿ ಹೇಳ್ಬೇಡ, ನಮ್ಗೆ ಯಾವ್ದನ್ನ ಬೇಕು ಅಂದ್ರೆ ಈ ತರ ಕೊಡಿಸ್ತೀಯಾ? ಪಕ್ಕ ಕೊಡ್ತೀನಿ ಮಗ. ಕಾಲ್ ಮಾಡಿದಾಗ. ಇದು ಬಂದ್ಬಿಟ್ಟು OLX ಅಲ್ಲಿ ನೀವೆಲ್ಲಾದ್ರೂ ಬೇರೆ ಕಡೆ ನೋಡಕ್ ಹೋದ್ರೆ 60,000 70,000 ಆಗ್ತಾರೆ. ಇದು ಬಂದ್ಬಿಟ್ಟು ಫ್ಲಾಲೆಸ್ ಫೋನ್, ಏನು ಡ್ಯಾಮೇಜ್ ಇಲ್ಲ ನೋಡಿ, ಎಲ್ಲೂ ಡೆಂಟ್ ಇಲ್ಲ. ನಾನು ಬರೀ 45,000 ಇಂದ 50,000 ಒಳಗೆ ಕೊಡಿಸ್ತೀನಿ ನಾನು. ಓಕೆನಾ? ಅರ್ಥ ಆಯ್ತಾ ನಿಮ್ಗೆ? ಸರಿ ಮಾಮ್, ಅಂದ್ರೆ ಕಾಸು ಕೊಡ್ಬೇಕಾ ಮಾಮ್? ಕಾಸು ಕೊಡ್ಬೇಕು ಮಗ, ಕಾಸು ಕೊಟ್ಟಿಲ್ಲ ಅಂದ್ರೆ ಯಾರು ಕೊಡ್ತಾರೆ ಹೇಳು? EMI ಎಲ್ಲ ಆಪ್ಷನ್ಸ್ ಇಲ್ಲ, ಓನ್ಲಿ ಕ್ಯಾಶ್ ಅಂಡ್ ಕ್ಯಾರಿ. ಓಕೆನಾ? ಸರಿ ಮಾಮ್. ನನ್ನ ಯೂಟ್ಯೂಬ್ ಚಾನಲ್ನ ಇದು ಮಾಡಿ, ಅದ್ರ ಕಾಮೆಂಟ್ಸ್ ಮಾಡಿ, ನಾನು ಹೇಳ್ತೀನಿ, ನಿಮಗೆ ಗೈಡ್ ಮಾಡ್ತೀನಿ. ಯೂಟ್ಯೂಬ್ ಚಾನೆಲ್ ಹೆಸರು ಸ್ವಲ್ಪ ಹೇಳಿದ್ರೆ ಗೊತ್ತಾಗುತ್ತೆ. ಅರುಣ್ ದಾಮಿ ಅಂತ ಇದೆ, ನನ್ನ ಹೆಸರಲ್ಲೇ ಇದೆ. ಅರುಣ್ ದಾಮಿ? ಹೌದು, ಕೆಳಗೆ ಹಾಕಿರೋ ಡಿಸ್ಕ್ರಿಪ್ಷನ್. ಓಕೆ, ಅದರಲ್ಲಿ ನಿಂದು ಐಡಿ ಎಲ್ಲ ಆಯ್ತಾ? ಏನು ಐಡಿ? ಫೇಸ್ಬುಕ್ ಐಡಿ. ಫೇಸ್ಬುಕ್ ಐಡಿನಾ? ಓಕೆ. ಅಲ್ಲ ಕರೆಕ್ಟಾಗಿ ಹೇಳಪ್ಪ, ಇಲ್ಲಿ ಕರೆಕ್ಟಾಗಿ ಹೇಳು. ಏನು ಕರೆಕ್ಟ್? ಅಲ್ಲ ಐಡಿ ಕರೆಕ್ಟಾಗಿ ಹೇಳು. ಏನು ಐಡಿ? ಅರುಣ್ ದಾಮಿ ಅಂತ ಇದೆ. ಅರುಣ್ ದಾಮಿ ಐತೆ ಅಂತ. ನಾನು ಸುಮ್ಮನೆ ಅದು ಕಾಮಿಡಿ ಅವಾಗ ಮಾಡ್ತಾ ಇರ್ತೀನಿ, ಗೊತ್ತಲ್ಲ ನನಗೆ. ನಾವು ಗೊತ್ತಲ್ಲ. ಅಂದ್ರೆ ಡೀಟೇಲ್ಸ್ ಕೊಡ್ತೀಯ ತಾನೇ? ಈ ಐಫೋನ್ದು ಐಫೋನ್ ಸಕ್ಕತ್ತಾಗಿದೆ ಇದು, ನೋಡಿದ್ರೇನೆ ಫ್ಲಾಲೆಸ್ ಕಂಡೀಷನ್ ಮಗ. ಅಂದ್ರೆ ಇದು ಡ್ರಾಪ್ ಟೆಸ್ಟ್ ಮಾಡೋಣ? ಎಲ್ಲ ಮಾಡಂಗಿದ್ರೆ ನಂದೇ, ಮತ್ತೆ ನೀನೇ ಡ್ರಾಪ್ ಆಗಿ ಹೋಗ್ತೀಯ ಆಮೇಲೆ. ಸರಿ ಆಯ್ತಪ್ಪ, ಇದು ಸರಿ ಮಾಡ್ತೀನಿ ಬಿಡು. ಅನಂತ್ ನಗರದಿಂದ ಡ್ರಾಪ್ ಇದ್ದಿದ್ದು ಜಯನಗರ. ಅವರು ಲೊಕೇಶನ್ನು HSRಗೆ ಹಾಕಿದ್ರು. ಅಲ್ಲಿಂದ ಅನಂತ್ ನಗರದಿಂದ ಇಲ್ಲಿ ಬರೋಕ್ಕೆ 1.5 ಅವರ್ ತಗೊಂಡಿದೆ. ಈಗ ಎಕ್ಸಾಕ್ಟ್ ನಾನು HSR ಲೇಔಟಲ್ಲಿ ಇದ್ದೀನಿ. ಬೊಮ್ಮನಹಳ್ಳಿ ಸಿಗ್ನಲ್ ಕರೆಕ್ಟಾಗಿ ಒಂದು 5 ಸಲ ಬಿದ್ದೈತೆ, ರೆಡ್ ಸಿಗ್ನಲ್ಲು. ಅಲ್ಲೂ ಹರಿದೈತು. ಆ ಕೋನಪ್ಪ ನಗರದಲ್ಲಂತೂ ಎಲೆಕ್ಟ್ರಾನ್ ಸಿಟಿಯಿಂದ ಇದ್ದು ಕೋನಪ್ಪನವ್ರವ್ರಿಗೂ ಜಾಮು. ಗಾಡಿಯಲ್ಲಿ ಕುತ್ಕೊಂಡಿದ್ರೆ ಫುಲ್ಲು ಬ್ಯಾಕ್ ಪೇನ್ ಬಂದ್ಬಿಡುತ್ತೆ, ಅದಕ್ಕೆ ಗಾಡಿಯಿಂದ ಇಳಿದ್ಬಿಟ್ಟು ನಿಂತ್ಕೊಂಡಿದ್ದೀನಿ. HSR ಇಂದ NGR ಲೇಔಟ್ ಬೊಮ್ಮನಹಳ್ಳಿ ರೂಪೇನ್ ಆಗ್ರಹಾರ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಬೀಳುತ್ತಾ ಇಲ್ಲ ಗೊತ್ತಿಲ್ಲ, ಅಂದರೆ ಖಾಲಿ ಚಚ್ಕೊಂಡು ಹೋಗ್ತಾ ಇರ್ತೀನಿ. ಬೊಮ್ಮನಹಳ್ಳಿಯಿಂದ ಇವಾಗ ಬೇಗೂರನ್ನು ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ನೋಡ್ತೀನಿ, ಇಲ್ಲಾಂದರೆ ಖಾಲಿ ಮನೆ ಕಡೆ ಹೋಗ್ಬಿಡ್ತೀನಿ ಅಷ್ಟೇ. ಗಾಡಿ ರಿಪೇರಿದು ಬರೀ ಟೋಟಲ್ ಖರ್ಚಿದು. ಮತ್ತೆ ಸಿಗೋಣ ನಾಳೆ, ಯಾಕಂದರೆ ಇವಾಗ ಮಲ್ಕೋಬೇಕು, ಅದಕ್ಕೆ.